ಅಕ್ಷಯ ತೃತೀಯ ಅಂದ್ರೆ ನೆನಪಾಗೋದು ಅಕ್ಷಯ ಪಾತ್ರೆ. ನೋಡಿ, ಈ ಪಾಂಡವರು ಜೂಜಲ್ಲಿ ಸೋತು ಇದರಿಂದ ಅವರಿಗೆ 14 ವರ್ಷ ವನವಾಸ ಮಾಡ್ಬೇಕಾಗತ್ತೆ. ಆಗ ಕೌರವರಲ್ಲಿ ದುರ್ಯೋಧನ ಏನ್ ಮಾಡ್ತಾನೆ ಗೊತ್ತಾ? ಇವರ ಹೊಟ್ಟೆ ಉರಿಸ್ಬೇಕು ಅಂತಲೇ ಒಂದು ಬಾರಿ ತನ್ನ ಸಂಗಡಿಗರ ಜೊತೆ ಕಾಡಿಗೆ ಬೇಟೆ ಆಡೋ ರೀತಿ ಹೋಗಿ ಒಂದು ದೊಡ್ಡದಾದ ಬಿಡಾರ ಹಾಕೊಂಡು ವಿಶೇಷ ಭೋಜನವನ್ನ ತಯಾರಿಸಿ ಪಾಂಡವರ ಮುಂದೆನೆ ಕೂತ್ಕೊಂಡು ತಿಂತಾನೆ. ಇದರಿಂದ ಪಾಂಡವರಿಗೆ ತುಂಬಾ ಬೇಸರವಾಗುತ್ತೆ. ಏನಿದು, ಕಾಡಲ್ಲಿದ್ರು ನೆಮ್ಮದಿಯಾಗಿರೋದಕ್ ಬಿಡ್ತಿಲ್ವಲ್ಲ ಅಂತ. ಆಗ ದ್ರೌಪದಿ ಕಣ್ಣೀರಿಟ್ಟು ಕೃಷ್ಣನನ್ನ ಪ್ರಾರ್ಥಿಸಿದಾಗ ಕೃಷ್ಣ ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ಕೊಡ್ತಾನೆ. ಈ ಸ್ತೋತ್ರ ರಾಮನಿಗೂ ಅಗಸ್ತ್ಯರಿಂದ ಉಪದೇಶವಾಗಿತ್ತು. ಇದು ರಾವಣನ ಸಂಹಾರಕ್ಕೆ ವಿಶೇಷ ಬಲವನ್ನ ತಂದುಕೊಟ್ಟಿತ್ತು. ಈ ಬಾರಿ ಇವರೆಲ್ಲರೂ ಈ ಸ್ತೋತ್ರವನ್ನ ಹೇಳ್ಕೊಂಡು ಸೂರ್ಯನನ್ನ ಪ್ರಾರ್ಥಿಸಿದಾಗ ಸೂರ್ಯ ಪ್ರತ್ಯಕ್ಷವಾಗಿ ಇವರ ಕಷ್ಟವನ್ನ ಆಲಿಸಿ ಇವರಿಗೊಂದು ಅಕ್ಷಯ ಪಾತ್ರೆಯನ್ನ ಕೊಡ್ತಾನೆ. ಈ ಪಾತ್ರೆಗೆ ಏನೇ ಹಾಕಿದ್ರೂ ವೃದ್ಧಿಯಾಗತ್ತೆ. ಆದ್ರೆ ಅದಕ್ಕೊಂದು ನಿಯಮ ಇತ್ತು, ಕಂಡೀಷನ್. ಈ ಪಾತ್ರೆಗೆ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಏನೇನ್ ಹಾಕ್ತಾರೋ ಅವೆಲ್ಲವೂ ದುಪ್ಪಟ್ಟಾಗತ್ತೆ. ಸೂರ್ಯಾಸ್ತದ ನಂತರ ಅದನ್ನ ತೊಳೆದಿಟ್ಬಿಡಬೇಕು. ಆಮೇಲೆ ಏನು ಸಿಗೋದಿಲ್ಲ. ದುರ್ಯೋಧನನಿಗೆ ಒಮ್ಮೆ ಆ ಪಾತ್ರೆಯ ಬಗ್ಗೆ ಗೊತ್ತಾಗುತ್ತೆ. ಆಗ ದುರ್ಯೋಧನ ದೂರ್ವಾಸ ಮುನಿಗಳನ್ನ ಕರೆದು, ಈ ಕಾಡಲ್ಲಿ ಪಾಂಡವರು ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಸಹಾಯ ಮಾಡಿ, ಸಂಧ್ಯಾ ಕಾಲದಲ್ಲಿ ಅವರು ಕಾಡಲ್ಲಿ ಮನೆ ಸೇರಿರೋ ಸಮಯದಲ್ಲಿ ಹೋಗಿ ಅವರಿಗೆ ಆಶೀರ್ವಾದ ಮಾಡಿ ಬನ್ನಿ, ಯಾಕಂದ್ರೆ ಬೇರೆ ಸಮಯದಲ್ಲಿ ನೀವು ಹೋದ್ರೆ ಅವ್ರ ಮನೆಯಲ್ಲಿ ಇರೋದಿಲ್ಲ ಅಂತ ಹೇಳ್ತಾನೆ. ದೂರ್ವಾಸ ಮುನಿಗೆ ಇದು ಗೊತ್ತಿರಲ್ವಲ್ಲ. ಸರಿ, ದೂರ್ವಾಸ ಮುನಿಗಳು ಒಂದು ಸಂಜೆ ಪಾಂಡವರ ಮನೆ ಬಳಿ ಹೋದಾಗ ದ್ರೌಪದಿ ಮೊದಲು ಎದುರಾಗ್ತಾಳೆ. ಆಕೆಯನ್ನ ನೋಡಿ, ನಾನು ನದಿನಲ್ಲಿ ಸ್ನಾನ ಮಾಡ್ಬರ್ತೀನಿ, ನೀವು ಪ್ರಸಾದಕ್ಕೆ ತಯಾರು ಮಾಡಿ ಅಂತ ಹೇಳಿ ಹೊರಟು ಹೋಗ್ತಾರೆ. ಅಷ್ಟರಲ್ಲಿ ದ್ರೌಪದಿ ಮನೆಯಲ್ಲಿ ಎಲ್ಲರೂ ಊಟ ಮಾಡಿ ಮುಗಿಸಿ ಸಂಜೆ ಆಗ್ತಾ ಬಂದಿತ್ತಲ್ಲ, ಆ ಪಾತ್ರೆಯನ್ನ ತೊಳೆದಿಟ್ಬಿಟ್ಟಿರ್ತಾರೆ. ಈಗ ಏನ್ ಮಾಡೋದು? ಕೃಷ್ಣನನ್ನ ಬೇಡ್ತಾಳೆ ದ್ರೌಪದಿ. ಆಗ ಕೃಷ್ಣ ಬಂದು ನೋಡಿದಾಗ ಆ ಅಕ್ಷಯ ಪಾತ್ರೆ ಸರಿಯಾಗಿ ತೊಳೆದಿರೋದಿಲ್ಲ. ಒಂದಗಳು ಅದರಲ್ಲಿ ಹಾಗೆ ಇರುತ್ತೆ. ಕೃಷ್ಣ ಅದನ್ನ ಎತ್ತಿ ತಿಂತಾನೆ. ಈತ ನದಿನಲ್ಲಿ ಸ್ನಾನ ಮಾಡ್ತಾ ಇದ್ದಂತ ದೂರ್ವಾಸ ಮುನಿಗಳಿಗೆ ಇದ್ದಕ್ಕಿದ್ದ ಹಾಗೆ ಹೊಟ್ಟೆ ತುಂಬದಾಗತ್ತೆ. ಆಗ ಅವನ ಶಿಷ್ಯನನ್ನ ಕರೆದು, ದೂರ್ವಾಸ ಮುನಿಗಳು, ನಾನು ಊಟಕ್ಕೆ ಬರಲ್ಲ, ಹಾಗೆ ಹೊರಟು ಬಿಟ್ಟೆ ಅಂತ ಹೇಳು. ಪಾಪ ಅವ್ರು ಅಡಿಗೆ ಮಾಡಿರ್ತಾರೇನೋ ಕಷ್ಟಪಟ್ಟು, ಇರ್ಲಿ, ಆದ್ರೂ ನನಗೇನು ತಿನ್ನೋದಕ್ಕಾಗ್ತಿಲ್ಲ ಅಂತ ಹೇಳಿ ಕಳಿಸ್ತಾರೆ. ಇದನ್ನೇ ದ್ರೌಪದಿಗೆ ಆತ ಬಂದು ಹೇಳಿದಾಗ ಆಕೆಗೆ ಬಹಳ ಖುಷಿ ಆಗುತ್ತೆ. ಅನ್ನಪೂರ್ಣೇಶ್ವರಿ ಹುಟ್ಟಿದಂತಹ ದಿನ ಕೂಡ ಅಕ್ಷಯ ತೃತೀಯ ಅನ್ನೋ ನಂಬಿಕೆ ಇದೆ. ಈ ದಿನಾನೇ ಶ್ರೀಕೃಷ್ಣನ ಆದೇಶದಂತೆ ಪಾಂಡವರು ಸೂರ್ಯನನ್ನ ಪ್ರಾರ್ಥಿಸಿ ದ್ರೌಪದಿ ಅಕ್ಷಯ ಪಾತ್ರೆಯನ್ನ ಪಡೆದಿದ್ದು ಗೊತ್ತಾ ನಿಮ್ಗೆ?